ಹಲೋ ನಮಸ್ಕಾರ. ವೆಲ್ಕಮ್ ಟು ಅಪೂರ್ವ ಮೂರ್ತಿ ಯೂಟ್ಯೂಬ್ ಚಾನಲ್. ಇವತ್ತು ಗೈಸ್ ಕಡೆ ಕಾರ್ತಿಕ ಸೋಮವಾರದ ಲಾಗ್ ಆಗಿರುತ್ತೆ. ಸೊ ಕಡೆ ಕಾರ್ತಿಕ ಸೋಮವಾರ ದಿನ ಬೇಗನೆ ಎದೊಳ್ತೀನಿ, ಇಲ್ಲಾಂದ್ರೂ ಒಂದು 5 o'clock ಎದೊಳ್ತೀನಿ ನಾನು ಎವ್ರಿ ಡೇ. ಬಟ್ ಇವಾಗ ಚಳಿ ಇದೆಯಲ್ಲ, ತುಂಬಾನೇ ಚಳಿ ಇದೆ. ಇವಾಗ ಹೇಗಾಗಿದೆ ಅಂದ್ರೆ ವಾತಾವರಣ ವೆದರು ಬೇಗ ಕತ್ಲೆ ಆಗುತ್ತೆ, ಬೆಳಕಾಗೋದು ಲೇಟು. ಸೊ 5 o'clock ನಾನು ಎದ್ರು ಕೂಡ ಇವಾಗ ವಾಕ್ ಹೋಗ್ತಾ ಇಲ್ಲ, ಏನಿಲ್ಲ, ತುಂಬಾನೇ ಚಳಿ ಇರುತ್ತೆ. ಸ್ವಲ್ಪ ಬಿಸಿಲು ಬಂದ್ಮೇಲೆ ನಾನು ಬಾಗ್ಲಿಗೆಲ್ಲ ನೀರ್ ಹಾಕಿ ರಂಗೋಲಿ ಹಾಕೋದು. ಸೊ ನಮ್ಮ ಹಳ್ಳಿ ಕಡೆ ಹೇಗೆ ಅಂದ್ರೆ ಎದ್ದಿದ ತಕ್ಷಣ ಅದೆಷ್ಟೊತ್ತಾದ್ರೂ ಆಗಿರ್ಲಿ, 4 o'clock ಆಗಿರ್ಲಿ ಅಥವಾ 5 o'clock ಆಗಿರ್ಲಿ, ಎದ್ದಿದ ತಕ್ಷಣ ಬಾಗ್ಲಿಗೆ ಫಸ್ಟ್ ನೀರ್ನ ಹಾಕಿ ರಂಗೋಲಿ ಹಾಕ್ತಾರೆ. ಬಟ್ ನಾನಿಲ್ಲಿ ಎವ್ರಿ ಡೇ ಹಾಗೆ ಮಾಡಲ್ಲ. ಎಲ್ಲ ಕೆಲಸ ಆದ್ಮೇಲೆ ನೆಲ ಎಲ್ಲ ಒರೆಸಿದ್ಮೇಲೆ ನಾನು ಮೇಲೆ ರಂಗೋಲಿ ಎಲ್ಲ ಬಿಟ್ಟು ಹಾಕೋದು. ಸೊ ಇವತ್ತು ಕಡೆ ಕಾರ್ತಿಕ ಸೋಮವಾರ ಆಗಿತ್ತಲ್ಲ, ಅದಕ್ಕೆ ಏನಾದ್ರು ನೈವೇದ್ಯ ಮಾಡೋಣ ಅಂತ ಹೇಳಿ ಇಲ್ಲಿ ನಾನು ಶಾವಿಗೆ ಪಾಯಸ ಮಾಡ್ಕೊಳ್ತಾ ಇದ್ದೀನಿ. ಶಾವಿಗೆ ಪಾಯಸಕ್ಕೆ ಫಸ್ಟ್ ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಏನೇ ಡ್ರೈ ಫ್ರೂಟ್ಸ್ ಏನ್ ಬೇಕಾದ್ರೂ ಹಾಕೊಬಹುದು. ನಾನು ಇಲ್ಲಿ ಗೋಡಂಬಿ, ಬಾದಾಮಿ ಮತ್ತೆ ದ್ರಾಕ್ಷಿ ಇಷ್ಟನ್ನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆದ್ಮೇಲೆ ಒಂದ್ ಬೌಲ್ಗೆ ಎತ್ತಿಕೊಂಡು ಅದೇ ಬೌಲ್ಗೆ ಸಾವಿಗೆ ಹಾಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಸಾವಿಗೆ ಯಾವ್ದು ಬೇಕಾದ್ರೂ ಸಾವಿಗೆ ತಗೊಬಹುದು. ಸೊ ನಾನಿಲ್ಲಿ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೊಂದು 2 ನಿಮಿಷ ಚೆನ್ನಾಗಿ ಫ್ರೈ ಆದ್ಮೇಲೆ ತುಪ್ಪದಲ್ಲಿ ಇದಕ್ಕೆ ಹಾಲು ಹಾಕೊಳ್ತಾ ಇದ್ದೀನಿ. ಇಲ್ಲಿ 2 ಗ್ಲಾಸ್ನ ನಾನು ಇಲ್ಲಿ ಹಾಲು ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಸ್ವಲ್ಪ ನೀರು ಕೂಡ ಹಾಕೊಬಹುದು. ಹಾಲೇ ಬೇಡ ಅಂದ್ರೆ 1 ಗ್ಲಾಸ್ ಹಾಲು ಅಥವಾ 1 ಗ್ಲಾಸ್ ನೀರು ಎರಡು ಕೂಡ ಮಿಕ್ಸ್ ಮಾಡ್ಕೊಬಹುದು. ಇದು ಚೆನ್ನಾಗಿ ಸಾವಿಗೆ ಬೇಯಬೇಕು ಇದ್ರ ಜೊತೆನೆ. ಅದಕ್ಕೆ ಚೆನ್ನಾಗಿ ಕುದಿಯಕ್ಕೆ ಆ ಕಡೆ ಬಿಟ್ಟು ಈ ಕಡೆ ಒಂದ್ ಬೌಲ್ಗೆ ಸ್ವಲ್ಪ ಹಾಲು ಮತ್ತೆ ಕಸ್ಟರ್ಡ್ ಪೌಡರ್ ಹಾಕೋದ್ರಿಂದ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಅದಕ್ಕೆ 1 ಸ್ಪೂನ್ ಕಸ್ಟರ್ಡ್ ಪೌಡರ್ನ ಹಾಕಿ ಈ ತರ ಹಾಲ್ಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟೇ ಇದನ್ನ ಗಂಟಿಲ್ದಂಗೆ ಈ ತರ ಮಿಕ್ಸ್ ಮಾಡಿ ಇಟ್ಕೊಬೇಕು. ಪಾಯಸಕ್ಕೆ ಆಗಕ್ಕಿಂತ ಮುಂಚೆ ಡೈರೆಕ್ಟ್ ಆಗಿ ಪಾಯಸಕ್ಕೆ ಹಾಕ್ಬಾರ್ದು. ಸೊ ಅದಕ್ಕೆ ಈ ತರ ಮಿಕ್ಸ್ ಮಾಡಿ ಸೈಡ್ಗೆ ಎತ್ತಿಟ್ಕೊಂಡೆ. ಇವಾಗ ಚೆನ್ನಾಗಿ ಸಾವಿಗೆ ಬೆಂದಿರೋದ್ರಿಂದ ಒಂದು ಅರ್ಧ ಕಪ್ ಅಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ. ನಾವು ಜಾಸ್ತಿ ಸಕ್ಕರೆ ಬಳಸಲ್ಲ, ಬಟ್ ಈ ತರ ಪಾಯಸಕ್ಕೆ ಎಲ್ಲ ಸಕ್ಕರೆನೇ ಬೇಕಾಗುತ್ತೆ. ಬೆಲ್ಲ ಹಾಕಿದ್ರೆ ಅಷ್ಟು ಚೆನ್ನಾಗಿಲ್ಲ. ನಾನು ಬೆಲ್ಲದಲ್ಲೂ ಟ್ರೈ ಮಾಡಿದ್ದೀನಿ, ಬಟ್ ಬೆಲ್ಲ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಇವಾಗ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಡ್ರೈ ಫ್ರೂಟ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಫೈನಲಿ ಸ್ವಲ್ಪ ಏಲಕ್ಕಿನ ಕುಟ್ಟಿ ಹಾಕೊಳ್ತಾ ಇದ್ದೀನಿ, ಫ್ಲೇವರ್ಗೋಸ್ಕರ. ಏಲಕ್ಕಿ ಚೆನ್ನಾಗಿರುತ್ತೆ ಅಂತ. ಹಾಗೆ ಇವಾಗ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಕಸ್ಟರ್ಡ್ ಪೌಡರ್ದು ಹಾಲು, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಇದನ್ನ ಹಾಕಿದ್ಮೇಲೆ ಜಾಸ್ತಿ ಕುದಿಸ್ಬಾರ್ದು, ಒಂದೇ ಒಂದ್ ಕುದಿ ಬಂದ್ರೆ ಸಾಕು. ಜಾಸ್ತಿ ಕುದಿಸಿದ್ರೆ ಗಟ್ಟಿ ಆಗ್ಬಿಡುತ್ತೆ. ಸೊ ಇದನ್ನ ಮಿಕ್ಸ್ ಮಾಡಿದ್ಮೇಲೆ ಒಂದ್ ಕುದಿ ಬಂದ್ಮೇಲೆ ಆಫ್ ಮಾಡ್ಬೇಕು. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಆಗಿದ್ದಾಯ್ತು. ನಮ್ಮ ಮನೇಲಿ ಕಾಯಿ ಮೊಳಕೆ ಬಂದಿದೆ. ಇದು ಮೊಳಕೆ ಬಂದಿರೋದು 5ನೇ ಕಾಯಿ ಇದು. ಸೊ ಪ್ರತಿ ವರ್ಷ ಏನೋ ಗೊತ್ತಿಲ್ಲ, ಪ್ರತಿ ವರ್ಷ ಮಾತ್ರ ಕಾಯಿ ಮೊಳಕೆ ಬರ್ತಾ ಇರುತ್ತೆ. ಇವಾಗ ನಾನು ಇಟ್ಟಿದ್ದು ಯಾವಾಗ ಅಂದ್ರೆ ಗಣೇಶ ಹಬ್ಬದಲ್ಲಿ ಇಟ್ಟಿದ್ದು. ಸೊ ಆಲ್ರೆಡಿ ಮೊಳಕೆ ಬಂದಿದೆ. ಇದು ಜಾವದ್ ಪೌಡರ್ ಅಂತ ಇದನ್ನ ಎಣ್ಣೆಗೆ ಅಂದ್ರೆ ನೀವು ದೀಪ ಉರಿಸ್ತಿರಲ್ಲ ಅವಾಗ ಇದನ್ನ ಎಣ್ಣೆಗೆ ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಮನೆಯೆಲ್ಲ ಗಮ್ ಅನ್ನುತ್ತೆ, ಪಾಸಿಟಿವ್ ವೈಬ್ ಕೊಡುತ್ತೆ. ಅದಕ್ಕೆ ನಾನು ಪ್ರತಿ ಶುಕ್ರವಾರ, ಸೋಮವಾರ, ಮಂಗಳವಾರ ಈ ಪೌಡರ್ನ ಹಾಕಿ ನಾನು ದೀಪನ ಉರಿಸ್ತೀನಿ. ಸೊ ಈ ಪೌಡರ್ ಹಾಕಿದ ದಿನ ಮನೆ ಎಲ್ಲ ದೇವಸ್ಥಾನದ ತರ ಗಮ್ ಅಂತ ಇರುತ್ತೆ. ಏನ್ ಚಾಕ್ಲೇಟ್ ಅದು? ಏನ್ ಚಾಕ್ಲೇಟು? ಇಲ್ಲಿ ನೋಡಿಲ್ಲಿ. ಬಿಸ್ಲು ಏನತ್ತು? ಚಾಕ್ಲೇಟ್. ಏನ್ ಬರಿತಾ ಇದ್ದಿ? ನಾನು ನೀನು ಇದು ಮತ್ತೆ ಇದು ಬರೀತೀನಿ. ಯಾವ್ದದು? ಇದು ಗೊತ್ತಿಲ್ಲ. ಗೊತ್ತಿಲ್ಲ. ಟ ಟ ಟ ಟ ಟ ಟ ಡ ಡ. ಡ ಇದು ಸಿಂಗಲ್ ಸೌಂಡು, ಇದು ಇದು ಡಬಲ್ ಸೌಂಡ್. ವೆರಿ ಗುಡ್. ಸೊ ಇವನು ಬತ್ತಿದ್ದಂಗ್ಲೇ ಹೋಮ್ವರ್ಕ್ ಮಾಡೋಕ್ಕೆ ಕುತ್ಕೊಂಡ್ಬಿಡ್ತಾನೆ. ಸೊ ನನಗೂ ಈಸಿ ಆಗುತ್ತೆ. ಬಂದ ತಕ್ಷಣ ಈಗ ಮಧ್ಯಾಹ್ನ ಟೈಮು ಏನೂ ಕೆಲಸ ಇರಲ್ಲ. ಸೊ ಅದಕ್ಕೆ ಅವ್ನು ಬತ್ತಿದ್ದಂಗ್ಲೇ ಹೋಮ್ವರ್ಕ್ ಮಾಡಿ ಮುಗಿಸ್ಬಿಡ್ತೀನಿ.
ಸಂಜೆ ಟೆಂಪಲ್ ಹೋಯ್ತೀವಿ. ಹಾಂ, ಸಂಜೆ ಟೆಂಪಲ್ ಹೋಗಬೇಕು. ಅದಕ್ಕೆ ಮತ್ತೆ ಇವಾಗ ನೀವು ದೂರ ಅಂತ ಇದ್ರಿ. ಹಾಂ, ದೂರ ಹೋಗೋದು. ಮತ್ತೆ ನೀವು ಹತ್ರ ಅಂತ ಇದ್ರಿ. ಹತ್ರ ದೂರ ಎರಡು ಒಂದೇ. ಓಕೆ, ಬರೀ ಇವಾಗ ಕಂಪ್ಲೀಟ್ ಮಾಡು. ಹಂಗೆ ಇರಿ. ಏನು ಹಂಗೆ ಇಡಿ? ನಾನು ಹಂಗೆ ಇಡಲ್ಲ ಅಮ್ಮ, ಹಂಗೆ ಇರಿ. ಹ್ಞೂ, ಎಷ್ಟು ಚೆನ್ನಾಗಿ ಮಾಡಿದ್ದೀನೋ ಇಲ್ವೋ ಅಂತ ಹ್ಞೂ, ಗೊತ್ತಾಯ್ತು. ಚೆನ್ನಾಗಿ ಬರೀತೀಯಮ್ಮ. ನೋಡಿ ಹಂಗೆ. ಕನ್ನಡ ಇವಾಗ ಸ್ಟಾರ್ಟ್ ಆಗಿದೆ ಅವನಿಗೆ, ಕನ್ನಡ ಲೆಟರ್ಸು. ಸೊ UKGಗೆ ಕನ್ನಡ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಕನ್ನಡ, LKG ಕನ್ನಡ ಮಾಡಿಲ್ಲ. ಯಾಕಂದ್ರೆ ಗೊತ್ತಿಲ್ಲ, UKG ಕನ್ನಡ ಮಾಡೋದೆ. UKG ಕನ್ನಡ ಮಾಡಿದ. ಯಾಕೆ LKG ಮಾಡಿಲ್ಲ ಅವಾಗ? ನೀವು ಇನ್ನೂ ಅವಾಗ ಚಿಕ್ಕವರಿದ್ರಿ ಅಲ್ವಾ, ಅದಕ್ಕೇನೆ. ಇವಾಗ ನೀವು ದೊಡ್ಡೋರಾಗಿದ್ದೀರಾ, ಅದಕ್ಕೆ ಮಾಡಿದ್ದಾರೆ. ಅಪ್ಪ ಗೈಸ್, ಏನಾಗಿದೆ ಗೊತ್ತಾ, ಅವ್ನಿಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೆ. ಚಳಿಗೆ ಹಾಗೆ ಮಲ್ಕೊಂಡ್ಬಿಟ್ಟಿದ್ದೀನಿ. ಹೋಮ್ವರ್ಕ್ ಮಾಡಿಸ್ತಾ ನಿದ್ದೆ ಬಂದು ಹಾಗೆ ಮಲ್ಕೊಂಡ್ಬಿಟ್ಟಿದ್ದೀನಿ. ಅವನು ಏನನ್ನ ಎಬ್ಸಿಲ್ಲ. ಹೋಮ್ವರ್ಕ್ ಮಾಡಿಸಮ್ಮ ಏನಂತ ಆರಾಮಾಗಿ ಕುತ್ಕೊಂಡು TV ನೋಡ್ತಾ ಇದ್ದಾನೆ. ನಾನು ಇವಾಗ ಎದ್ದು ನೋಡಿದ್ರೆ 4 o'clock. ಹೊಟ್ಟೆ ಎಷ್ಟು ಹಶ್ವಾಗ್ತೈತೆ ಅಂದರೆ, ಅಪ್ಪ ಯಾರು ಮಾಡ್ಕೊಂಡು ತೊಗೊಬಂದು ಕೊಟ್ರೆ ಸಾಕಪ್ಪ, ಏನಾರಿದೆ. ನಾನು ಅಡುಗೆನೂ ಮಾಡಿಲ್ಲ, ಆಮೇಲೆ ಮಾಡೋಣ ಅಂಥೇಳಿ ಹಾಗೆ ಮಲ್ಕೊಂಡ್ಬಿಟ್ಟಿದ್ದೀನಿ. ಈಗ ನೋಡಿದ್ರೆ ಟೈಮು 4 o'clock ಆಗಿಬಿಟ್ಟಿದೆ. ಅದಕ್ಕೆ ಇವಾಗ ಸ್ವಲ್ಪ ಸಾಂಬಾರು ಮಾಡ್ಕೊಳ್ಳೋಣ ಅಂತ ನೋಡಿದೆ. ಬಟ್ ಈ ವೆದರು ಬೆಂಗಳೂರಲ್ಲಿ ಇವತ್ತು ತುಂಬಾ ಚಳಿ ಇದೆ. ಆ ಬೆಚ್ಚಗೆ ಸ್ವೆಟರ್ ಹಾಕ್ಕೊಂಡಿರೋದಕ್ಕೂ ಏನೋ ನಿದ್ದೆ ಬಂದು ಮಲ್ಕೊಂಡ್ಬಿಟ್ಟಿದ್ದೀನಿ. ನಾನು ಮಧ್ಯಾಹ್ನ ಟೈಮ್ ಮಲಗಲ್ಲ, ಬಟ್ ಚಳಿ ಇರೋದಕ್ಕೆ ಸ್ವೆಟರ್ ಹಾಕ್ಕೊಂಡಿದ್ದೆ, ತುಂಬ ಚಳಿ ಆಗ್ತೈತೆ ಅಂತ. ಆ ಬೆಚ್ಚಗೇ ಮಲ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ಸಾಂಬಾರು ಹೊಳಿಯೋಕ್ಕೆ ಆಗಲ್ಲಪ್ಪ ಅಂಥೇಳಿ ಅದಕ್ಕೆ ಚಪಾತಿಗೆ ಹೆಸರು ಕಾಳು ಮತ್ತು ಹೀರೆಕಾಯಿ ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು, ಹೀರೆಕಾಯಿ ಹೆಚ್ಚಿ ಹೆಸರು ಕಾಳು ಅದನ್ನು ಪಲ್ಯ ಮಾಡೋಣ ಅಂತ ಇದ್ದೀನಿ. ಸೊ ನಿಮಗೂ ಕೂಡ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸಂಜೆ ಟೆಂಪಲ್ಗೆ ಹೋಗಬೇಕು, ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್ಗೆ. ಅದಿರೋದು ಬಸವನಗುಡಿಯಲ್ಲಿ, NR ಕಾಲೋನಿಲಿ ಅದಿರೋದು. ಸೊ ಅಲ್ಲಿಗೆ ನಾವು ಪ್ರತಿ ವರ್ಷ ಹೋಗಿ ದೀಪ ಹಚ್ತೀವಿ. ಸೊ ಇವತ್ತು ಲಾಸ್ಟ್ ಡೇ ಆಗಿರೋದ್ರಿಂದ ಕಾರ್ತಿಕ ಮಾಸ ಇವತ್ತು ಹೋಗಿ ದೀಪ ಹಚ್ಚಬೇಕು. ಮಲಗಬಾರ್ದು ಅಂತ ಇದ್ದೆ, ಬಟ್ ಈಗ ಮಲ್ಕೊಂಡ್ರೆ ಎಲ್ಲ ಹೋದರೆ ಟೆಂಪಲ್ಗೆ ಅಷ್ಟು ಚೆನ್ನಾಗಿರಲ್ಲ ಅಂತ. ಬಟ್ ಆಗಲೇ ಇಲ್ಲ, ಇಲ್ಲೇ ಹಾಲಲ್ಲಿ ಅವನ್ನ ಚಾಪೆ ಹಾಕ್ಕೊಂಡು ಬರೀತಾ ಇದ್ದೆ, ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ದೀನಿ. ಬಟ್ ಏನೂ ಮಾಡೋಕ್ಕಾಗಲ್ಲ. ಈಗ ಹೊಟ್ಟೆಗೆ ಏನಾದ್ರು ತಿನ್ನಬೇಕು, ತುಂಬ ಹಶ್ವಾಗ್ತೈತೆ. ಬನ್ನಿ ನಿಮಗೂ ಕೂಡ ಪಲ್ಯ ಹೇಗೆ ಮಾಡೋದು ಅಂತ ಡಿಫ್ರೆಂಟಾಗಿ, ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ನಿಮಗೂ ಕೂಡ ತೋರಿಸ್ತೀನಿ. ಆಗಲ್ವಾ ಅದು? ನೀವ್ಯಾರು? ಲೀವಿಂಗ್ ಥಿಂಗ್ಸಾ? ಅದು ಆಟೋ ಕಾರು? ನಾನ್ ಇದು ಮೂವ್ ಆಗಲ್ಲ. ಇವಾಗ ಇದು ಮೂವ್ ಆಗ್ತಿದ್ಯಾ? ಇಲ್ಲ. ಇದು ನಾನ್ ಲಿವಿಂಗ್ ಥಿಂಗ್ಸ್. ಇವಾಗ ಬಂದಿಲ್ಲಿ ಬರಲ್ಲ. ಇವಾಗ ನಂಗೆ ಟೈಮ್ ಇಲ್ಲ. ಟೇಬಲ್ ಮೂವ್ ಆಗುತ್ತಾ? ಆಗುತ್ತೆ. ಆಗಲ್ಲ. ಆಗುತ್ತೆ. ಓಕೆ ಡನ್. ನಾನು ಅಡುಗೆ ಮಾಡಬೇಕು, ಹಶ್ವಾಗ್ತಿದೆ. ಸೊ ಎಷ್ಟು ಕಾಳ ಇಲ್ಲಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹೀರೆಕಾಯಿ ಎರಡೂ ಕೂಡ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಕೂಗಿಸ್ಕೊಬೇಕು. ಇದು ಅಂದರೆ ಗೊಜ್ಜಾಗಿರೋದ್ರಿಂದ ಜಾಸ್ತಿ ನೀರು ಹಾಕ್ಬಾರ್ದು, ಸಾಂಬಾರ್ಗೆ ಹಾಕುವಷ್ಟು ಹಾಕ್ಬಾರ್ದು. ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಹಾಕಿ ನೀರು ಹಾಕಿ ಕೂಗಿಸ್ಕೊಬೇಕು. ಇವಾಗ ಇದನ್ನೊಂದು 2 ವಿಸಲು ಕೂಗಿಸ್ಕೊಳ್ಳೋಣ. ಸೊ ಇಲ್ಲಿ ಪೌಡರ್ ಮಾಡ್ಕೊಳ್ಳೋಕ್ಕೆ ಅಂತೇಳಿ ನಾನು ಪೀನಟ್ ಅಂದರೆ ಕಡಲೆ ಬೀಜನ ಸಿಪ್ಪೆ ತೆಗೆದು ಈ ಥರ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಇದು ಎಳ್ಳು ಮತ್ತು ಹುಚ್ಚೆಳ್ಳು ಎರಡೂ ಕೂಡ ಒಟ್ಟಿಗೆ ಹುರಿದ್ಬಿಟ್ಟಿದ್ದೀನಿ. ಅದರಿಂದ ಗೊತ್ತಾಗುತ್ತೋ ಗೊತ್ತಿಲ್ಲ. ಎಳ್ಳು, ಬಿಳಿ ಎಳ್ಳು, ಕಪ್ಪುದ ಹುಚ್ಚೆಳ್ಳು ಎರಡೂ ಕೂಡ ಒಟ್ಟಿಗೆ ಹುರಿದಿದ್ದೀನಿ. ಇದನ್ನು ಪೌಡರ್ ಮಾಡ್ಕೊಬೇಕು, ಅಂದರೆ ತರಿಯಾಗಿ ಪೌಡರ್ ಮಾಡ್ಕೊಬೇಕು. ಅದಕ್ಕೆ ಇದೆರಡೂ ಕೂಡ ಹುರಿದು ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಆರಕ್ಕೆ ಬಿಟ್ಟಿದೆ, ಇವಾಗ ಆರಿದೆ. ಇಲ್ಲಿ 1 ಟೊಮೊಟೊ ಮತ್ತು 1 ಈರುಳ್ಳಿ ಎರಡೂ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ನೋಡಿ ರುಬ್ಬಿದೆ. ಈ ಥರ ತರಿಯಾಗಿ ರುಬ್ಕೊಬೇಕು, ಅಂದರೆ ನುಣ್ಣಗೆ ರುಬ್ಬಾರ್ದು. ಈ ಥರ ಥರ ರುಬ್ಕೊಬೇಕು. ಚೆನ್ನಾಗಿರುತ್ತೆ, ಗಮ್ ಅಂತ ಇರುತ್ತೆ ರುಬ್ಬಿದಾಗ, ಅಂದರೆ ಪೌಡರ್ ಮಾಡಿದಾಗ ಗಮ್ ಅಂತ ಇರುತ್ತೆ. ಸೊ ಈ ಥರ ರುಬ್ಕೊಂಡಿದ್ದೀನಿ. ಇದು ರೆಡಿ ಆಯಿತು. ಇವಾಗ ಕಾಳು ಬೆಂದಿದೆಯಾ ಅಂತ ನೋಡಿ ಒಗ್ಗರಣೆಗೆ ಹಾಕಬೇಕು. ನೋಡಿ ಸ್ವಲ್ಪನೇ
ನೀರು ಹಾಕಿದ್ದಕ್ಕೆ ಈ ಥರ ಬಂದಿದೆ. ಸೊ ಒಂದು ಅರ್ಧ ಗ್ಲಾಸ್ ಹಾಕಬೇಕಷ್ಟೆ ನೀರು. ಚೆನ್ನಾಗಿ ಬೇಯಿಕೊಳ್ಳುತ್ತೆ. ಬೆಂದಿದೆ. ಇವಾಗ ಇದನ್ನು ಒಗ್ಗರಣೆಗೆ ಹಾಕೋಣ. ಇಲ್ಲಿ ಒಗ್ಗರಣೆಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಈ ಥರ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಂದು ಟೊಮೊಟೊ, ಒಂದು ಈರುಳ್ಳಿ, ಸ್ವಲ್ಪ ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ ಮತ್ತು ಸಾಂಬಾರ್ ಪೌಡರು ಅಥವಾ ಗರಂ ಮಸಾಲ ಪೌಡರು ಏನು ಬೇಕಾದ್ರೂ ಹಾಕ್ಕೊಬೋದು ನೀವು. ಬಟ್ ನಾನಿಲ್ಲಿ ಸಾಂಬಾರ್ ಪೌಡರ್ ಹಾಕ್ತಾಯಿದ್ದೀನಿ. ಮತ್ತು ಈ ಪೌಡರ್ ಮಾಡಿದ್ನಲ್ಲ ಈ ಪೌಡರ್, ಇಷ್ಟನ್ನು ಒಗ್ಗರಣೆಗೆ ಇವಾಗ ಹಾಕೋಣ. ಎಣ್ಣೆ, ತುಪ್ಪ, ಬೆಣ್ಣೆ ಏನು ಬೇಕಾದರೂ ಹಾಕ್ಕೊಳ್ಳಿ. ಸೊ ಇಲ್ಲಿ ನಾನು ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ. ಇದಕ್ಕೆ ಬೆಣ್ಣೆ ಹಾಕಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಬೆಣ್ಣೆ ನಾವು ಅಷ್ಟು ಇಷ್ಟಪಡಲ್ಲ. ಚಪಾತಿ ಹಾಕ್ಕೊಟ್ಟು ಪಲ್ಯ ಹಾಕ್ಕೊಡ್ಬೇಕಾದ್ರೆ ತುಪ್ಪ ಹಾಕ್ಕೊಡ್ತೀನಿ ನಾನು. ಬಟ್ ನಾನು ತುಪ್ಪ ತಿನ್ನಲ್ಲ, ಅದಕ್ಕೋಸ್ಕರ ನಾನೇನು ತುಪ್ಪ ಹಾಕ್ತಾಯಿಲ್ಲ. ಚಪಾತಿ ಹಾಕ್ಕೊಡ್ಬೇಕಾದ್ರೆ ಅವರಿಗೆ ಪಲ್ಯದ ಜೊತೆ ಅದ್ರ ಜೊತೆ ತುಪ್ಪ ಹಾಕ್ಕೊಟ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನು ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಇವಾಗ ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತಾಯಿದ್ದೀನಿ. ನಾನು ಸಾಸಿವೆ ಸ್ವಲ್ಪ ಎಲ್ಲದಕ್ಕೂ ಜಾಸ್ತಿ ಹಾಕ್ತೀನಿ. ಹೆಲ್ತ್ಗೂ ತುಂಬಾ ಒಳ್ಳೆಯದು, ಹಾಗೆ ಕೂದಲಿಗೆಲ್ಲ ತುಂಬಾ ಒಳ್ಳೆಯದು ಸಾಸಿವೆ. ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕೋ ಕಾರಣ ಇಷ್ಟೇ, ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತ. ಕೆಲವ್ರಿಗೆ ಚಪಾತಿ ಇದೆಲ್ಲ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ, ಅದಕ್ಕೆ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತ. ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಬಾಡಬೇಕು, ಅದಕ್ಕೆ ಸ್ವಲ್ಪ ಇದನ್ನು ಎಣ್ಣೆಲೆ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟು ಕರಿಬೇವಿನ ಸೊಪ್ಪು, ಈರುಳ್ಳಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಸೊ ಟೊಮೊಟೊ ಹಾಕೊಳ್ಳೋಣ. ಒಂದು ಟೊಮೊಟೊ, ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಅಲ್ಲಿ ಕೂಡ ಉಪ್ಪು ಹಾಕ್ಕೊಂಡಿದ್ದೆ ನಾನು ಕೂಗೋದಕ್ಕೆ, ಅಂದರೆ ಹೆಸ್ರು ಕಾಳು ಮತ್ತು ಅದನ್ನು ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ವಲ್ಲ ಅದಕ್ಕೇ ಉಪ್ಪು ಹಾಕ್ಕೊಂಡಿದ್ದೆ. ಸೊ ಅದಕ್ಕೆ ಇಲ್ಲೂ ಕೂಡ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಇವಾಗ ಅದನ್ನು ಮಿಕ್ಸ್ ಮಾಡೋಣ. ಇವಾಗ ಪೌಡರ್ ಹಾಕ್ಕೊಳ್ತಾಯಿದ್ದೀನಿ. ನಾನು ಗರಂ ಮಸಾಲ ಅಷ್ಟಾಗಿ ಯೂಸ್ ಮಾಡಲ್ಲ, ಅದಕ್ಕೇ ಸಾಂಬಾರು ಪೌಡರ್ನೇ ಹಾಕ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಬೇಕು ಅಂದರೆ ಈ ಸಾಂಬಾರು ಪೌಡರ್ ಬದಲು ಗರಂ ಮಸಾಲಾನ ಯೂಸ್ ಮಾಡ್ಬೋದು. ಇದು ಒಂದು ಸ್ವಲ್ಪ ಸ್ಮೆಲ್ಲು, ಮಸಾಲೆ ಸ್ಮೆಲ್ ಹೋಗೋವರೆಗೆ ಒಂದು ನಿಮಿಷ ಈ ಥರ ಆಡಿಸ್ಬಿಟ್ಟು ಇವಾಗ ಇದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ನೀರು ಒಂದು ಸ್ವಲ್ಪನೇ ನೋಡಿ ಹಾಕ್ಕೋಬೇಕು, ಯಾಕೆಂದರೆ ಹೆಸ್ರು ಬೇಳೆನೇ ನೀರು ಬಿಟ್ಕೊಳ್ಳುತ್ತೆ. ಸೊ ಅದಕ್ಕೆ ಒಂದು ಸ್ವಲ್ಪ ನೀರನ್ನ ನೋಡಿ ಹಾಕ್ಕೊಬೇಕು. ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಲ್ಟ್ ಎಲ್ಲ ನೋಡಿಕೊಂಡು ನೆಕ್ಸ್ಟು ಪೌಡರ್ ಹಾಕದೆ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ. ಚಪಾತಿ ತಿಂದುಬಿಟ್ರೆ ಅಷ್ಟು ಹಶ್ವಾಗ್ತೈತೆ. ಇನ್ನು ಸ್ವಲ್ಪ ನೀರು ಬೇಕು. ಇವಾಗ ಒಂದು ಕುದಿ ಬರಬೇಕು. ಇನ್ನು ಸ್ವಲ್ಪ ನೀರನ್ನ ನೋಡಿ ಹಾಕ್ಕೊಳ್ಳಿ, ಒಂದೇ ಸಲ ಹಾಕೋದಕ್ಕೆ ಹೋಗ್ಬೇಡಿ. ಅದು ಬೆಂದಂಗೆ ಗಟ್ಟಿ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನೀರನ್ನ ನೋಡಿ ಹಾಕ್ಕೊಬೋದು. ರೆಡಿ ಆಯಿತು. ಇವಾಗ ಇದು ಒಂದು ಕುದಿ ಬಂದ ಮೇಲೆ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ಪೌಡರ್ನ ಹಾಕೋಣ. ಪೌಡರ್ ಹಾಕ್ತಾ ಇದ್ದೀನಿ. ಏನಪ್ಪ ಏನ್ ಗೊತ್ತಾ? ಗೊತ್ತಿಲ್ಲ. ನೀವು ಮಲ್ಕೋಬೇಕಾದ್ರೆ ಫಸ್ಟ್ ಟೈಮ್ ಕಮೆಂಟ್ ಸೆಲೆಕ್ಟ್ ಆಗಿರೋದು ಜಿಯೋದಲ್ಲಿ. ಅದಕ್ಕೆ ಬೆಳಿಗ್ಗೆ 4 ಗಂಟೆಗೆ ರನ್ನಿಂಗ್ ಹೋಗ್ತೀನಿ. ಎಲ್ಲಿಗೆ? ಇದೆ ಇಲ್ಲಿಂದ ದೇವಸ್ಥಾನದಿಂದ ವಾಪಸ್ ಇಲ್ಲಿಗೆ. ಚಳಿ ಅಂತ ಅಲ್ಲಿಗಿರ್ತೀಯ. ಇವತ್ತಿಂದ ನೋಡೋಣ. ಓಕೆ. ಸೊ ಗೈಸ್, ಇವಾಗ ನಾನು ಇದು ಪೌಡರ್ ಹಾಕಿ ಮಿಕ್ಸ್ ಮಾಡಿದೆ. ನನ್ನ ಮಕ್ಕಳು ಹೊರಗಡೆ ಹೋಗಿದ್ರು, ಇಬ್ರು ಬಂದ ತಕ್ಷಣ ಅಮ್ಮ ಏನಿದು ಸ್ಮೆಲ್ಲು, ಏನಿದು ಸಖತ್ತಾಗಿದೆ, ಏನಪ್ಪ ಇದೇ ಪ್ರಾಬ್ಲಮ್ಮು. ನೀವು ನಿದ್ದೆ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಒಡ್ಲಾಗ್ತಾ ಇದ್ರಿ. ಆಮೇಲೆ ನಾನು ನೋಡ್ತಾ ಇದ್ದೆ, ಒಂದ್ ಸ್ವಲ್ಪ ಒಡ್ಲಾಗ್ತಾ ಇದ್ರಿ.
ನಾನು ಜಾಸ್ತಿ ಬದಲಾಗ್ತಾ ಇದ್ದೆ. ಜಾಸ್ತಿ ಒದ್ಲಾಡ್ತಾ ಇದ್ದ ನೋಡಿ ನೀವು ಬದಲಾಗ್ತಾ ಇದ್ದಿ. ಆಯ್ತಪ್ಪ ಆಯ್ತು ಡನ್. ಓಕೆ ಈ ಥರ ರೆಡಿ ಆಯಿತು. ಇವಾಗ ಚಪಾತಿ ಹಾಕ್ಕೊಂಡು ತಿನ್ನೋದೆ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ನಾನು ಇದನ್ನು ಜಾಸ್ತಿ ಮಾಡ್ತೀನಿ, ಯಾಕೆಂದರೆ ನಮ್ಮ ಮನೇಲಿ ಎಷ್ಟೇ ಮಾಡಿದ್ರೂ ಒನ್ ಟೈಮ್ಗೆ ಖಾಲಿ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ. ಫೈನಲಿ ಫಿನಿಶ್ ಆಯಿತು. ಇವಾಗ ಚಪಾತಿ ಹಾಕ್ಕೊಂಡು ತಿನ್ನೋದೆ. ತುಪ್ಪ ಇದ್ರ ಮೇಲೆ ಹಾಕ್ತಾ ಇದ್ದೀನಿ. ಚಪಾತಿ ಮೇಲೆ ಹಾಕ್ಬಿಡಿ ಹಂಗೆ ವಾವ್. ಹಾಕಿ ಪ್ಲೀಸ್. ಎಷ್ಟು ತುಪ್ಪ ತಿಂತೀಯ ಪ್ಲೀಸ್ ಪ್ಲೀಸ್ ಒಂದೇ ಒಂದು ಸ್ಪೂನ್. ಸಾಕು ಸಾಕು ತುಪ್ಪ ಒಂದೇ ಒಂದು ಸ್ಪೂನು. ಒಂದೇ ಕೆಜಿ ತುಪ್ಪ ಬೇಕಿರೋ ಒಬ್ಬನಿಗೆ. ಒಂದೇ ಒಂದು ಸ್ಪೂನ್ ಅಷ್ಟು ತುಪ್ಪ ಯಪ್ಪ ಸಾಕು ಸಾಕು. ಪಲ್ಯಕ್ಕೆ ಹಾಕಿರೋದೆ ಸಾಕು. ತಗೋಣ ಅಷ್ಟು ತುಪ್ಪ ತುಪ್ಪ ತುಪ್ಪ. ಏನ್ ಪುಷ್ಪ ಮೂವಿ? ಇಲ್ಲಿ ಬಾಯಿಲಿ ಬಾಯಿಲಿ. ಪುಷ್ಪ ಸಾಂಗು. ಆಯ್ತು ಬಾ. ಏನು ಪುಷ್ಪ ಪಲ್ಯ ರೆಡಿ ಆಯ್ತು. ಇವಾಗ ಚಪಾತಿನೂ ರೆಡಿಯಾಗಿದೆ. ಗ್ರೇವಿ ಹಾಕ್ತೀರಾ? ಸೊ ಇವನಿಗೂ ತುಪ್ಪನೇ. ನಮ್ಮ ಮನೇಲಿ ತುಪ್ಪ ಇಲ್ದಾನೆ ಇವರಿಬ್ಬರು ಮಕ್ಕಳು ಊಟನೇ ಮಾಡಲ್ಲ. ತುಪ್ಪ ಇರಲೇಬೇಕು ಇಬ್ರಿಗೂ. ತಗೋಮ ಗ್ರೀನ್ ಕಲರ್ ಗ್ರೇವಿ ಅದೇ ಗ್ರೇವಿ. ಇದು ತುಪ್ಪ ಹಿಡ್ಕೋಬೇಕು, ಟೈಮ್ ಇಲ್ಲ ಅಮ್ಮನಿಗೆ. ಓಕೆ ಸೊ ಇವಾಗ ಟೆಂಪಲ್ಗೆ ಹೊರಟ್ವಿ. ಸ್ವಲ್ಪ ಲೇಟೇ ಆಗೋಯ್ತು. ಇವನು ರೆಡಿ ಕೂತಿದ್ದಾನೆ. ಏನದು ಏನಾಯಿತು? ಮೂನ್ ಬಾಲ ಏನಾರು ಒಂದಿರುತ್ತಲ್ಲ ನಿಂದು ದಿನ. ಹಾಂ ಎವ್ರಿ ಡೇ ಏನಾರು ಒಂದು ಇಟ್ಕೊಂಡು ಕೂತಿರ್ತಾನೆ ಸಂಜೆ ಅಷ್ಟರಲ್ಲಿ. ಅಪ್ಪ ಕೆಳಗಡೆ ಆಟೋಕ್ಕೆ ಕಳಿಸೋದೇ ಇವನ್ನ ತಪ್ಪು. ಫ್ರೆಂಡ್ಸ್ಗಳ ಹತ್ರ ನೋಡ್ತಾನೆ ಏನಾರು ಒಂದು ಅದು ಕೊಡಿಸಿಲ್ಲ ಇದು ಕೊಡಿಸಿಲ್ಲ. ಈಗಾಗಲೇ ಮೂನ್ ಬಾಲು ಫ್ರೆಂಡ್ಸ್ಗಳ ಜೊತೆ ಹೋಗ್ತಾನೆ ಕೆಳಗಡೆ, ಅದು ಇದು ಕೇಳ್ಕೊಂಡು ಬರ್ತಾನೆ. ಸೊ ಇವಾಗ ಹೊರಟ್ವಿ. ಅಲ್ಲೇ 8 o'clock ಆಗ್ಬಿಟ್ಟಿದೆ, ಟೈಮ್ ಆಯಿತು. ಬಟ್ ಪರವಾಗಿಲ್ಲ ಟೈಮ್ ಆದ್ರೂ ಅಂತೇಳಿ 10 ಗಂಟೆ. ಹೌದು ಇರುತ್ತೆ. ಆ ಬಿಗ್ ಬಾಸ್ ಯಾರು ನೋಡ್ತಾರೆ ಸೀರಿಯಸ್ಲಿ? ಆ ಬಿಗ್ ಬಾಸ್ ಅಡಿಕ್ಟ್ ಆಗಿಬಿಟ್ಟು ಅಪ್ಪ ಮಲ್ಕೊಂಡ್ರು ಬಿಗ್ ಬಾಸೇ, ಕೂತ್ರು ಬಿಗ್ ಬಾಸೇ. ನನಗೆ ಒಂಥರ ಆಗ್ತೈತೆ. ಅದಕ್ಕೆ ಬಿಗ್ ಬಾಸ್ ಎಲ್ಲ ಸ್ಟಾಪ್ ಮಾಡಿದ್ದೀನಿ. ಬಿಗ್ ಬಾಸ್ ನೋಡ್ತಾ ಇಲ್ಲ. ಶನಿವಾರ ಭಾನುವಾರ ಎಪಿಸೋಡ್ ಮಾತ್ರ ಸುದೀಪ್ ಸರ್ಗೋಸ್ಕರ ಅಷ್ಟೇ ಶನಿವಾರ ಭಾನುವಾರ ಎಪಿಸೋಡ್ ನೋಡೋಣ ಅಂತ ಅವತ್ತಿಗೆ ಮಾತ್ರ ನೋಡೋದಷ್ಟೇ. ಅದೇ ಬಿಟ್ಟರೆ ಇನ್ನೇನು ಅದ್ರಲ್ಲಿ ತಿಳ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಸುಮ್ಮನೆ ಟೈಮ್ ವೇಸ್ಟು ಅಂದ್ಕೊಂಡು ಇವತ್ತು ಸ್ಟಾಪ್ ಮಾಡಿದ್ದೀವಿ. ಬಿಗ್ ಬಾಸ್ ಪ್ರತಿ ವರ್ಷ ನೋಡ್ತಿದ್ದೆ, ಒಂದು ಎಪಿಸೋಡ್ ಬಿಡ್ದಂಗೆ. ಯಾಕೋ ಇವಾಗಂತೂ ಚೆನ್ನಾಗೇ ಬರ್ತಿಲ್ಲ, ಅದಕ್ಕೆ ನೋಡ್ತಾ ಇಲ್ಲ ಅಷ್ಟೇ ಗೈಸ್. ಇವಾಗ ಹೋಗಿ ದೀಪ ಹಚ್ಚಬೇಕು. ರಶ್ ಇರುತ್ತೆ, ಕಡಲೆಕಾಯಿ ಪರೀಕ್ಷೆ ಇರುತ್ತಲ್ಲ, ಪರೀಕ್ಷೆ ಇದೆಯಲ್ಲ. ಹಾಂ ಹೆವಿ ರಶ್ ಇರುತ್ತೆ. ಕಡಲೆಕಾಯಿ ತರ್ತೀನಿ ಅಷ್ಟೇ, ಏನಿಲ್ಲ, ಇನ್ನೇನು ಹೇಳೋಗಿಲ್ಲ. ಕಡಲೆಕಾಯಿ ತರಬೇಕು ಬರ್ತಾ. ಅಲ್ಲೇ ಇರೋದು ಟೆಂಪಲ್ಲು. ಸೊ ಹೆವಿ ರಶ್ ಇರುತ್ತೆ. ಒಂದು ರೌಂಡ್ ಹಂಗೆ ಸುತ್ತಾಡ್ಕೊಂಡು ಬರ್ತೀವಿ. ಆಗಲಿ ರೆಡಿ. ಜನ ಸಾಗರ, ಜನ ಎಲ್ಲ ಬಂದು ಹಚ್ಬಿಟ್ಟಿದ್ದಾರೆ. ನಾವು ಇವಾಗ ಎಲ್ಲಿ ಹಚ್ಚೋದು ಅಂತ ಜಾಗ ನೋಡಬೇಕು. ತುಂಬ ಜನ, ಎಷ್ಟೊಂದು ಜನ ಹಚ್ತಾ ಇದ್ದಾರೆ. ಇವಾಗ ನಾವು ಜಾಗ ಹುಡುಕ್ಬೇಕು ಎಲ್ಲಿ ಹಚ್ಚೋದು ಅಂತ. ಗಾಡಿ ಪಾರ್ಕಿಂಗೇ ಇರಲಿಲ್ಲ, ಅಷ್ಟು ಜನ. ಈ ಟೆಂಪಲ್ ಇರೋದು NR ಕಾಲೋನಿ ಬಸವನಗುಡಿಲಿ ಇರೋದು ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್ ಅಂತ. ತುಂಬಾ ಹಳೆ ಪುರಾತನ ಟೆಂಪಲ್ ಇದಂತೂ. ಇಲ್ಲಿ ನಾವು ಇಲ್ಲೇ ಪಕ್ಕದಲ್ಲಿ ಇದ್ವಿ, ಅದಕ್ಕೆ ನಾನು ಇಲ್ಲಿ ಪ್ರತಿ ಸೋಮವಾರ ಬರ್ತಿದ್ವಿ. ಆಮೇಲೆ ಕಾರ್ತಿಕ್ ಸೋಮವಾರ ಅಂತೂ 4 ಸೋಮವಾರನು ಇಲ್ಲಿ ಬಂದು ದೀಪ ಹಚ್ತಿದ್ವಿ. ಬಟ್ ಇವಾಗ ನಾವು ಸ್ವಲ್ಪ ದೂರ ಬಂದಿರೋದ್ರಿಂದ ಪ್ರತಿ ಸೋಮವಾರ ಹೋಗೋದಿಕ್ಕಾಗಲ್ಲ ಅಂತೇಳಿ ಯಾವ್ದಾದ್ರು ಒಂದು ಸೋಮವಾರ ದಿನ ಹೋಗಿ ದೀಪ ಹಚ್ಬಿಟ್ಟು ಬರ್ತೀವಿ. ಬಟ್ ತುಂಬಾನೇ ಪಾಸಿಟಿವ್
ವೈಬ್ ಇದೆ. ಆಮೇಲೆ ಪುರಾತನ ಕಾಲ ಆಗಿರೋದ್ರಿಂದ ಟೆಂಪಲ್ ತುಂಬಾ ಹಳೇ ಟೆಂಪಲ್, ತುಂಬಾನೇ ಚೆನ್ನಾಗಿದೆ. ಆಮೇಲೆ ಮಾರ್ನಿಂಗ್ ಟೈಮ್ ಪ್ರತಿ ಸೋಮವಾರ ಒಂದು 15 ಜನ ಬಂದು ಪುರೋಹಿತರುಗಳು ಅದ್ರದ್ದು ಶ್ಲೋಕಗಳೆಲ್ಲ ಹೇಳ್ತಾರೆ. ಅದಂತೂ ನಾನು ಪೋಷಿತ್ ಪ್ರೆಗ್ನೆನ್ಸಿಲಿ ಇದ್ದಾಗಂತೂ ಸಂಜೆ ಟೈಮು ಪ್ರತಿ ಸೋಮವಾರ ಬಂದಿ ಕುತ್ಕೊಳ್ಳಿನಿ. ಅಂದ್ರೆ ನಾವು ಅವಾಗ ಕತ್ರಗುಪ್ಪೆಲಿ ಇದ್ವಿ, ಕತ್ರಗುಪ್ಪೆಯಿಂದ ಅಲ್ಲಿಗೆ ಹೋಗ್ತಿದ್ದೆ ನಾನು ಪ್ರತಿ ಸೋಮವಾರ. ಅದನ್ನ ಕೇಳೋದಕ್ಕೋಸ್ಕರನೇ ಹೋಗ್ತಿದ್ದೆ, ಅಷ್ಟು ಚೆನ್ನಾಗಿ ಹೇಳ್ತಿದ್ರು. ಪ್ರೆಗ್ನೆನ್ಸಿ ಟೈಮಲ್ಲಿ ಆ ತರ ಟೆಂಪಲ್ಗೆಲ್ಲ ಹೋಗಿ ಕುತ್ಕೊಳ್ಳೋದು ತುಂಬಾನೇ ಒಳ್ಳೇದು ಅಂತ ಹೇಳ್ತಿದ್ರು. ಅದಕ್ಕೆ ಸೊ ನಾನು ಪ್ರತಿ ಸೋಮವಾರ ಸಂಜೆ ಟೈಮ್ ಹೋಗಿ ಅಲ್ಲಿ ಕುತ್ಕೊಳ್ಳಿನಿ. ಅಷ್ಟು ಚೆನ್ನಾಗಿ ಹೇಳ್ತಾರೆ. ಇವಾಗ್ಲೂ ಕೂಡ ಅದೇ ತರ ಸಂಪ್ರದಾಯ ಇದೆ, ಅಷ್ಟೇ ಚೆನ್ನಾಗಿದೆ. ನಾವು ಇಲ್ಲಂತೂ ತುಂಬಾನೇ ಜನ ಇರ್ತಾರೆ, ರಶ್ ಇರುತ್ತೆ ಯಾವಾಗ್ಲೂ ಅಷ್ಟೇ. ಬೆಳಿಗ್ಗೆ ಸಂಜೆ ಕಾರ್ತಿಕ್ ಸೋಮವಾರದಲ್ಲಂತೂ ಹೀಗೆ ಇರುತ್ತೆ. ಬಟ್ ನಾವಲ್ಲಿ ಜಾಗನ ಹುಡಿಕೊಂಡು ದೀಪ ಹಚ್ಬೇಕು. ಸ್ವಲ್ಪ ನಾವು ಲೇಟ್ ಆಗಿ ಹೋಗಿದ್ರಿಂದ ನಮ್ಗೆ ಹಿಂದೆನೆ ಸಿಕ್ತು. ನಮ್ ಪ್ರತಿ ಸಲ ಅಲ್ಲೇ ಸಿಗುತ್ತೆ. ಯಾವಾಗ ಹೋಗಿ ದೀಪ ಹಚ್ಬೇಕು ಅಂದ್ರೂ ನಮ್ ಪ್ರತಿ ಸಲ ಸಿಗೋದು ಆ ಭಾಗನೇ, ಅದ್ರ ಹಿಂದೆ ಮುಂದೆನೆ ಸಿಗುತ್ತೆ. ಪ್ರಸಾದ ಕೊಟ್ಟಿದ್ದಾರೆ, ದೇವರ ದರ್ಶನವೆಲ್ಲ ಆಯಿತು. ಪ್ರಸಾದ ತಿನ್ಕೊಂಡು ನನ್ನ ಮಗನಿಗೆ ಇಷ್ಟ ಪ್ರಸಾದ. ಇಷ್ಟ ಅಲ್ವಮ್ಮ ನಿಂಗೆ? ಕೇಸರಿ ಬಾತ್ ಇಲ್ಲಿ ಕೊಟ್ಟಿದ್ದಾರಲ್ಲ, ಇಲ್ಲಿ ಕೇಸರಿ ಬಾತ್ ಇಲ್ಲಿದೆ. ಇದು ಉಪ್ಪಿಟ್ಟಿದು, ಇದು ಅಮ್ಮಂದು, ಇದು ಪೋಷಿತ್, ಅದೇ ಕೇಸರಿ ಬಾತು. ವೈಟ್ ಕಲರ್ ಕೇಸರಿ ಬಾತ್. ಅದಕ್ಕೆ ಅಲ್ಲಿ ನೋಡ ಅಪ್ಪ. ಸೊ ಇಲ್ಲೂ ಮಾಡ್ತಾ ಇದ್ದೆ. ಸೊ ನಾವಿದ್ದಿದ್ದು ಹಳೆ ಮನೆ ಹತ್ರ ಇದ್ದವರೆಲ್ಲ ಸಿಕ್ಕಿದ್ದಾರೆ ಫಸ್ಟ್ ಟೈಮ್. ಅಂದರೆ ತುಂಬ ವರ್ಷ ಆಯ್ತು ಇವ್ರು ಸಿಕ್ಕಿ, ಲಾಂಗ್ ಟೈಮಾಗಿ ಸಿಕ್ಕಿದ್ದಾರೆ ಎಲ್ರೂ. ಖುಷಿ ಆಯಿತು ಒಂದು ರೌಂಡ್ ಮಾತಾಡಿಸಿ. ನಾನು ಲಾಗ್ ಎನಿ ಟೈಮ್ ನೋಡ್ತೀವಿ ಅಂತ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್ ಲಾಗ್ ನೋಡ್ತಿರೋದಕ್ಕೆ. ಆಟಿನೇ ಇಲ್ಲ, ಕಡಲೆಕಾಯಿ ತಗೊಳಕ್ ಬಂದ್ವಿ. ಅಯ್ಯಪ್ಪ ಅಪ್ಪ ಓಪನ್ ಮಾಡ್ತಾರೆ. ಹೇಗೆ ಅಂದರೆ KG ಅದು ಸೇರಲ್ಲ, ಅದು ಪಡಿ. ಹಾಂ ಅದು ಪಡಿ, ಅದು ಇಲ್ಲಿಯವ್ರಿಗೆ ಗೊತ್ತಿಲ್ಲ ಅಲ್ಲ. 50 ಅಂತ. ಇದು ಹುರಿದಿರೋ ಕಡಲೆಕಾಯಿ ಒಂದು ಡಿಮ್ಯಾಂಡ್ ಇವಾಗ ಕಡಲೆಕಾಯಿ. ಇದು ಹುರಿದಿರೋದು, ಅದು ಹುರಿದಿರೋದು. ಏನೋ ಟಮಟೆ ಸೌಂಡ್ ಆಗ್ತೈತೆ ಅಲ್ಲಿ. ಮೇ ಬಿ ಏನು ಬಂದಿರುತ್ತೆ? ಹೌದಾ, ಹೋಗೋಣವಾ? ಒಂದು ನಿಮಿಷ ಬರ್ತೀವಿ, ಆ ಕಡೆಯಿಂದ ಆಯ್ತಾ? ಆ ಕಡೆಯಿಂದ ಬರ್ತೀವಿ. ಇಟ್ಕೊಂಡು ಅಲ್ಲಿಂಗೆ ಇಲ್ಲಿಂದ ಅಲ್ಲಿಗೆ ಹೋಗಕ್ಕಾಗಲ್ಲ ಅಂತ ಅಷ್ಟೇ. ಇವತ್ತು ನಮ್ಮ ಹಳೇ ಮನೆ ಅಲ್ಲಿ ಇರೋರು ಸಿಕ್ಕಿದ್ರು, ಖುಷಿ ಆಗೋಯ್ತು. ಒಂದು ರೌಂಡು ನಿಮ್ಮ ಲಾಗೆಲ್ಲ ನಾವು ನೋಡ್ತಾ ಇದ್ದೀವಿ ಅಂದರು, ಸಿಕ್ಕಾಬಟ್ಟೆ ಖುಷಿ ಆಯಿತು. ನಮ್ದು ಹಳೆ ಮನೆ ಇಲ್ಲೇ ಇರ್ಬೇಕಾದ್ರೆ ತುಂಬಾ ಜನ ಸಿಕ್ಕಿದ್ರು ಟೆಂಪಲ್ ಅಲ್ಲಿ. ಎಲ್ರು ಕೂಡ ಹೇಳ್ತಾರೋ ನೀವು ಲಾಗು ನೋಡ್ತಾ ಇದೀವಿ, ಇಷ್ಟ ಆಯ್ತು, ಚೆನ್ನಾಗ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು. ತುಂಬಾನೇ ಖುಷಿ ಆಯ್ತು ನನ್ಗಂತೂ. ಒಂಥರ ಆಗ್ತಾಯಿತ್ತು, ಏನಂತಾರೋ ಏನೋ ಅಂತ. ಬಟ್ ಅವರೆಲ್ಲ ಚೆನ್ನಾಗ್ ಮಾಡ್ತಾ ಇದ್ದೀರಾ ಅಂತ ಎಲ್ಲ ಖುಷಿ ಆಯ್ತು. ಹಾಗೆ ತಪ್ಪಟೆ ಸೌಂಡ್ ಕೇಳಿದ ತಕ್ಷಣ ಬಂದ್ವಿ, ನೋಡೋಣ ಏನಿರ್ಬೋದು ಅಂತ. ಆರತಿ ಎತ್ಕೊಂಡು ಹೋಯ್ತಿದ್ರು. ಆರತಿ ಅಂತೂ ತುಂಬಾನೇ ಚೆನ್ನಾಗ್ ಮಾಡಿದ್ರು. ಎಷ್ಟು ಚೆನ್ನಾಗ್ ಮಾಡಿದ್ರು ಅಂದ್ರೆ ಡಿಫ್ರೆಂಟ್ ಆಗಿ ಮಾಡಿದ್ರು ಆರತಿಗಳನ್ನ. ಬಸವಣ್ಣ ಎಲ್ಲ ಮಾಡಿದ್ರು ಆರತಿಲಿ. ಸೊ ಅವ್ರ ಜೊತೆನೂ ನಾವು ಒಳಗಡೆ ಹೋಗ್ಬಿಟ್ವಿ. ರಶ್ ತುಂಬಾ ಇತ್ತು. ನಮಗ್ ಗೊತ್ತಿಲ್ಲ, ಸುಮ್ನೆ ಹೋದ್ವಿ ಅಷ್ಟೇ. ಜಸ್ಟ್ ಅಲ್ಲೆಲ್ಲ ನಮ್ಗೆ ಗೊತ್ತಿರೋರೆ ಆಕ್ಚುಲಿ, ಯಾರೋ ಇರ್ಬೇಕು ಅನ್ಕೊಂಡ್ ಹೋದ್ವಿ ಆರತಿ ಹಿಂದೆ. ಆಮೇಲೆ ಮುಂದೆ ನೋಡೋರು ಹಸು ಇರೋದೇ ನನ್ಗೆ ಗೊತ್ತಿಲ್ಲ. ಅಲ್ಲಿ ನೋಡಿದ್ರೆ ಹಸು ಇತ್ತು. ಆಮೇಲೆ ಭಯ ಆಗ್ತಾ ಇತ್ತು ನನ್ಗೆ. ಯಾಕೆ ಭಯ ಆಗ್ತಾ ಇತ್ತು ಅಂದ್ರೆ ತಮಟೆ ಸೌಂಡು, ಜೋರು ತಮಟೆ ಸೌಂಡು. ಆ ತಮಟೆ ಸೌಂಡ್ ಅಲ್ಲಿ ಹಸುವಿನಾರು ಎಗ್ರಿ ಓಡೋದ್ರೆ ಹೇಗಪ್ಪ ಮಾಡೋದು? ಇಷ್ಟು ಜನ ಎಲ್ಲಿ ಓಡೋಗಕ್ಕಾಯ್ತದೆ ಅನ್ನೋದೊಂದು ಭಯ. ನಾನು ಹಿಂದಿಂದೇನೆ ಇದ್ದೆ. ಬಟ್ ನನ್ನ ಹಸ್ಬೆಂಡ್ ಇದಾರಲ್ಲ ಮೂರ್ತಿ, ಫೋನ್ ಕೊಡಿಲಿ ಅನ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ರು. ಬಟ್ ವಿಡಿಯೋ ಮಾಡಿದ್ ಖುಷಿ ಆಯ್ತು. ಬಟ್ ನನ್ಗಂತೂ ಸಿಕ್ಕಾಬಟ್ಟೆ ಭಯ ಆಯ್ತು. ಯಾಕೆಂದ್ರೆ ಹಸು ಅದು ಸ್ವಲ್ಪ ಸೌಂಡ್ ಆದ್ರೂನು ಎಲ್ಲಿ ಕಿತ್ಕೊಂಡು ಓಡೋಕ್ ಸ್ಟಾರ್ಟ್ ಮಾಡಿದ್ರೆ ಯಾರು ಹಿಡಿತಾರೆ ಅನ್ನೋದೊಂದು ಭಯ ಇತ್ತು. ಬಟ್ ಅಲ್ಲಿ ಎಲ್ಲಾ ಹುಡುಗರು ಹಸುಗಳನ್ನ ಹಿಡ್ಕೊಂಡಿದ್ರು. ಇಲ್ಲಿ ನೋಡಿ, ಇದಕ್ಕೆಲ್ಲ ಸ್ಪೆಕ್ಸ್ ಹಾಕಿದ್ರು, ಗೆಜ್ಜೆ ಕಟ್ಟಿದ್ರು ಕಾಲ್ಗೆಲ್ಲ. ಆ ಗೆಜ್ಜೆ ಸೌಂಡು ಘಲ್ ಘಲ್ ಅಂತ ಹಸು ಬರ್ತಾ ಇದ್ರೆ ಏನೋ ಬರ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು.
ನಾನ್ ಬಟ್ ಇದೆಲ್ಲ ನೋಡೇ ಇರ್ಲಿಲ್ಲ. ಹಾಗೆ ಅಲ್ಲಿ ಮೂರ್ತಿ ಫ್ರೆಂಡ್ಸ್ ಸಿಕ್ಕಿದ್ರು, ಇವರೆಲ್ಲ ಒಟ್ಟಿಗೆ ಬೆಳ್ದವ್ರಂತೆ, ಜೊತೆಲಿ ಆಡ್ದವ್ರಂತೆ, ನನಗ್ ಗೊತ್ತಿರ್ಲಿಲ್ಲ. ಅವರೇ ಸಿಕ್ಕಿ ಮಾತಾಡ್ಸಿದ್ರು. ಮೂರ್ತಿ ಎಷ್ಟು ವರ್ಷ ಆಯ್ತು ನೀನು ನೋಡಿ ಅಂತ. ಇವರು ಸೀರಿಯಲ್ ಸಿನಿಮಾದಲ್ಲೆಲ್ಲ ಮಾಡ್ತಿದ್ರು, ಕಲರ್ಸ್ ಕನ್ನಡದಲ್ಲೆಲ್ಲ. ಸೊ ಹಾಗೆ ಸಿಕ್ಕಿ ಅವರು ಕೂಡ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಅಂತೆ ಇವರೆಲ್ಲ. ಇವರು ಕೂಡ ಅಲ್ಲೇ ಇರೋದು. ಸೊ ಅವರು ಸಿಕ್ಕಿ ಮಾತಾಡ್ಸಿದ್ರು, ತುಂಬಾ ಜನ ಮಾತಾಡ್ಸಿದ್ರು. ಎಲ್ಲಾರ್ದು ಕೂಡ ವಿಡಿಯೋ ಮಾಡೋದಿಕ್ ಆಗ್ಲಿಲ್ಲ, ಅಲ್ಲಿರೋರೆಲ್ಲ ನಮ್ಮೋರೆ. ಬಟ್ ನಾವ್ ಅಲ್ಲೇ ಇದ್ದಿದ್ದು, ನಮ್ಮ ಅತ್ತೆ ಮಾವ ಇದ್ದಿದ್ದೆ ಅಲ್ಲಿ. ನಾನು ಕೂಡ ಅಲ್ಲಿ ಒಂದ್ 8 ವರ್ಷ ಇದ್ದೆ. ಸೊ ಅದ್ರಿಂದ ಎಲ್ಲಾ ಸಿಕ್ಕಿ ಮಾತಾಡ್ತಾ ಇದ್ರು. ಇಲ್ಲಂತೂ ತಮಟೆ ಜೋರು ಸೌಂಡು, ಯಪ್ಪ ನಿಲ್ಲೋದಿಕ್ ಆಗ್ತಿರ್ಲಿಲ್ಲ. ಒಂದ್ ಕಡೆ ಹಸುದ್ ಬೇರೆ ಭಯ ಇತ್ತು, ನಾನು ಒಳಗಡೆ ಹೋಗ್ಲೇ ಇಲ್ಲ. ಮೂರ್ತಿ ಅಂತೂ ಬಾ ಬಾ ಒಳಗ್ ಬಾ ಬಾ ಅಂತ, ನಾನಂತ ಯಪ್ಪ ಬರಲ್ಲಪ್ಪ, ನನ್ ಕೈಲಂತೂ ಆಗಲ್ಲ, ಭಯ ಆಗುತ್ತೆ, ನಾನ್ ಬರಲ್ಲ ಅನ್ಬಿಟ್ಟು ಹೋಗ್ಲೇ ಇಲ್ಲ. ನೋಡಿ ಹಸುಗಳೆಲ್ಲ ಭಯ ಪಟ್ಕೊಂಡು ಆ ಕಡೆ ಈ ಕಡೆ ಇದ್ ಮಾಡ್ತಾ ಇದ್ವು. ನನ್ಗ ಅದೇ ಭಯ ಆಗ್ತಿತ್ತು. ಹಸು ಏನಾರು ಓಡೋದ್ರೆ ಏನ್ ಕತೆ ಗುರು, ಎಲ್ಲಾರ್ದುನು ಏನ್ ಆಗ್ಬೇಡ ಅನ್ನೋದೊಂದ್ ಭಯ ಇತ್ತು. ಫಸ್ಟ್ ಅಲ್ಲಿಂದ ಹೋಗೋಣಪ್ಪ ಅಂತ ಅನಿಸ್ತಾ ಇತ್ತು. ನಾನು ಒಳಗಡೆ ಹೋಗ್ಲೇ ಇಲ್ಲ. ಮೂರ್ತಿ ಒಳಗಡೆ ಹೋದ್ರು. ಇಲ್ಲಿ 2 ಹಸು ಇದೆ ನೋಡು, ಅದ್ರ ಕೊಂಬುಗಳಂತೂ ಎಷ್ಟೆಷ್ಟು ಉದ್ದ ಇತ್ತು ಅಂದ್ರೆ ಎಲ್ರು ಅಲ್ಲಿ ಫೋಟೋ ತೆಗೆಸ್ಕೊಳ್ತಾ ಇದ್ರು. ತುಂಬಾ ಜನ ಫೋಟೋ ನೋಡಿ, ಹಸು ಹತ್ರ ಎಲ್ಲ ಫೋಟೋ. ನಾನು ಹಸು ಪಕ್ಕ ಹೋಗೇ ಇಲ್ಲ, ಭಯ ಪಟ್ಕೊಂಡು ದೂರದಲ್ಲೇ ಇದ್ದೆ. ಸೊ ಈ ತರ ನೋಡಿದ್ ನಾನು ಫಸ್ಟ್ ಟೈಮ್, ಅದು ಬಸವನಗುಡಿ ಕಳ್ಳೆಕಾಯಿ ಪರೀಕ್ಷೆಯಲ್ಲಿ ಫಸ್ಟ್ ಟೈಮ್ ನಾನು ನೋಡಿದ್ದು. ಟೆಂಪಲ್ಗೆಲ್ಲ ಹೋಗ್ತಿದ್ವಿ ಆಗಾಗ, ಬಟ್ ಈ ದಿನ ನಾನು ಅಲ್ಲೇ ಇದ್ರು ಕೂಡ ಇಷ್ಟು ವರ್ಷದಲ್ಲಿ ಒಂದು ದಿನಕ್ಕೂ ಹೋಗ್ಲಿಲ್ಲ. ಹಾಗೆ ಹೊರಗಡೆ ಆರ್ಕೆಸ್ಟ್ರಾ ಆಯ್ತಿತ್ತು, ಹಸು ಜೊತೆ ಎಲ್ಲ ಇಲ್ಲಿ ಫೋಟೋ ತೆಗೆಸ್ಕೊಳ್ತಾ ಇದ್ರು. ಫೋಟೋ ಎಲ್ಲ ತೆಗೆಸ್ಕೊಂಡು ಅಷ್ಟು ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಿದೆ ಎಲ್ಲ. ಅದಕ್ಕೆಲ್ಲ ತುಂಬಾ ಜನ ಅದಕ್ಕೆ ಶಾಲ್ ಹೊದ್ಸಿ ಎಲ್ಲಾ ಫೋಟೋ ತೆಗೆಸ್ಕೊತಾ ಇದ್ದೆ. ಇವ್ರದೇ ಅದು ಹಸು. ಇವ್ರು ಬಂದಿ ನೆಟ್ಕಲಪ್ಪ ಸರ್ಕಲ್ ಅವರು. ಸೊ ಇವ್ರು ಪ್ರತಿ ವರ್ಷ ಹಸುನ ಕರ್ಕೊಂಡ್ ಹೋಗ್ತಾರೆ. ಇಲ್ಲೊಂದ್ ಸ್ಟೇಜ್ ಮಾಡಿದ್ರು, ಆ ಸ್ಟೇಜ್ ಮೇಲೆ ಹಸುಗಳನ್ನ ನಿಲ್ಸಿ ಅಲ್ಲೆಲ್ಲ ಫೋಟೋ ತೆಕ್ಕೊಳ್ತಾ ಇದ್ರು. ಎಲ್ಲ ಮುಗಿಸ್ಕೊಂಡ್ ನಾವು ಹೊರಟ್ವಿ. ಆಲೆ 10:30 ಆಗೋಗಿತ್ತು ಟೈಮು. ಫೈನಲಿ ಹೊರಟ್ವಿ. ತುಂಬಾನೇ ಚೆನ್ನಾಗಿತ್ತು. ಸೊ ಮೂರ್ತಿ ನನ್ಗೆ ಪದೇ ಹೇಳ್ತಾ ಇದ್ರು, ನೀನ್ ಯಾಕೆ ಬರ್ಲಿಲ್ಲ ಒಳಗಡೆ, ಯಾಕೆ ಬರ್ಲಿಲ್ಲ ಅಂತ. ಸಿಕ್ಕಾಬಿಟ್ಟೆ ನಂಗಂತೂ ಭಯ ಆಯ್ತು. ಯಾಕೆಂದ್ರೆ ಹುಡುಗರುಗಳು ತಳ್ಳೋರು ನನ್ಗೆ ಆಗ್ತಿರ್ಲಿಲ್ಲ. ನನ್ ಕೈಲಿ ಬೇರೆ ಒಂದ್ ಬ್ಯಾಗ್ ಇತ್ತು, ಆ ಬ್ಯಾಗ್ ನ ಇಟ್ಕೊಂಡ್ ನಾನು ಹೇಗ್ ಹೋಗ್ಲಿ, ಆ ಬ್ಯಾಗ್ ನ ಹಾಕೊಂಡ್ ತಳ್ಳೋರು, ನನ್ ಕೈಲಿ ಆಗ್ತಿರ್ಲಿಲ್ಲ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೆ ಅವ್ರಿಗೆ, ನನ್ನ ಕೈಲಂತೂ ಆಗ್ತಿರ್ಲಿಲ್ಲಪ್ಪ ಒಳಗಡೆ ಬರೋದಿಕ್ಕೆ, ಅದಕ್ಕೆ ನಾನು ಅಲ್ಲೇ ನಿತ್ಕೊಂಡೆ ಅಂತ. ಬಟ್ ಅವರು ನನ್ನ ಹತ್ರ ಮೈಕ್ ಇಸ್ಕೊಂಡು ಫಸ್ಟ್ ಟೈಮ್ ಮಾತಾಡಿದ್ದು. ನೋಡ್ರೆ ಆ ಮೈಕ್ ಕೈ ಕೊಟ್ಬಿಟ್ಟಿದೆ, ಅದು ವಾಯ್ಸೇ ಬಂದಿಲ್ಲ. ಅವ್ರು ಹೇಳ್ತಾ ಇದ್ರು, ನಾವು ಕೂಡ ಹೀಗೆ ಬರ್ತಿದ್ವಿ ಪ್ರತಿ ವರ್ಷ, ನಾವು ಕೂಡ ಹಸು ಕಟ್ಟಿದ್ವಿ. ಅವಾಗ ಹಸು ಕಟ್ಟಿರ್ಬೇಕಾದ್ರೆ ಹೀಗೆ ಬಂದು ನಾವು ಎಲ್ಲಾ ಮಾಡ್ಕೊಂಡು ಹೋಗ್ತಿದ್ವಿ. ಬಟ್ ಇವಾಗ ಹಸು ಇಲ್ವಲ್ಲ, ಅದಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ರು. ನಾನು ಅವ್ರಿಗೆ ಕೇಳ್ದೆ, ನೀವ್ ಇಷ್ಟು ವರ್ಷದಲ್ಲಿ ನಂಗೆ 1 ವರ್ಷನೂ ಕರ್ಕೊಂಡೇ ಬಂದಿರ್ಲಿಲ್ವಲ್ಲ ಅದಕ್ಕೆ ಅವ್ರು ಆತರ ಹೇಳಿದ್ರು. ಅದ್ರಲ್ಲಿ ಬೇರೆ ನನ್ ಮಗ, ಅಮ್ಮ ನಾನ್ ಮಾತಾಡ್ತೀನಿ ಅಂತ ಅವನ್ ಹೇಳಿದ್ ಒಂದೇ, ಅಮ್ಮ ಅಚ್ಚೋಣ ನಾವೆಲ್ಲ ಲಾಸ್ಟ್ ಟೈಮ್ ಬಂದಿದ್ವಿ, ಬಟ್ ನಾವ್ ಈಗ ಬಂದಿರ್ಲಿಲ್ಲಮ್ಮ ಅಂತ. ಹೌದು, ಲಾಸ್ಟ್ ಟೈಮ್ ನಾನು, ನನ್ನ ಅಕ್ಕ, ನನ್ನ ತಂಗಿ ಎಲ್ಲ ಬಂದಿದ್ವಿ. ಬಟ್ 3 days ಆದ್ಮೇಲೆ ಬಂದಿದ್ವಿ. ಅವಾಗ ಇದೆಲ್ಲ ಇರ್ಲಿಲ್ಲ, ಅವಾಗೆಲ್ಲ ರಶ್ಶೇ ಇರುತ್ತೆ. ಇಲ್ಲಿಗ್ ಹೋಗಿರ್ಲಿಲ್ಲ, ಆ ಸೈಡ್ ಹೋಗಿದ್ವಿ. ಗೇಮ್ಸ್ ಎಲ್ಲ ಇರ್ತಿತ್ತು ಅಲ್ಲಿಗೆ ಹೋಗ್ತಿದ್ವಿ ನಾವು, ಇಲ್ಲಿಗೆ ಬರ್ತಿರ್ಲಿಲ್ಲ. ನಾನ್ ಇಲ್ಲೇ ಇದ್ರು ಕೂಡ ಬಂದಿಲ್ಲ ಅಂದ್ರೆ ನೀವೇ ಲೆಕ್ಕ ಹಾಕೊಳ್ಳಿ. ಇನ್ನ ನಮ್ಮ ಅಕ್ಕ, ನನ್ನ ತಂಗಿ ಎಲ್ಲ ಬಂದಿರಕ್ ಚಾನ್ಸೇ ಇಲ್ಲ. ಸೊ ಅದನ್ನೇ ಅವ್ರಿಗೆ ಹೇಳ್ಕೊಂಡು ಹೋಗ್ತಾ ಇದ್ದೆ, ನೀವ್ ಇಷ್ಟು ವರ್ಷ ಇದ್ರು ನನ್ನನ್ನ ಕರ್ಕೊಂಡೇ ಬಂದಿಲ್ವಲ್ಲ ಅಂತ. ಅದಕ್ಕೆ ಅವ್ರು ಆತರ ಹೇಳಿದ್ರು. ನಾವು ಹಸು ಕೊಟ್ಟಾಗ ಪ್ರತಿ ವರ್ಷನೂ ನಾವು ಹೀಗೆ ಬರ್ತಿದ್ವಿ. ಆಮೇಲೆ ಪ್ರತಿ ವರ್ಷ ಹಾಲ್ ಕೂಡ ನಾವೇ ಕೊಡ್ತಿದ್ವಿ. ಪ್ರತಿ ದಿನ ಮಾರ್ನಿಂಗ್ ನಾನೇ ಕೊಡ್ತಿದ್ದು, ತಗೊಬಂದಿ ಹಾಲು. ಬಟ್ ಇವಾಗ ಹಸು ಕಟ್ಟಿಲ್ಲಲ್ಲ, ಅದಕ್ಕೆ ನಾವು ಬರಲ್ಲ ಅಂತ ಹೇಳ್ತಾ ಇದ್ರು. ಬಟ್ ತುಂಬಾನೇ ಚೆನ್ನಾಗಿತ್ತು, ನಂಗಂತೂ ಸಿಕ್ಕಾಬಟ್ಟೆ ಖುಷಿ ಆಯ್ತು. ಹಸುಗಳು ಎಷ್ಟೆಷ್ಟು ಉದ್ದ ಇತ್ತು ಗೊತ್ತಾ ಅಪ್ಪ, ನೋಡೋರು ಒಂದ್ ಕಡೆ ಭಯನೂ ಆಗ್ತಿತ್ತು, ಒಂದ್ ಕಡೆ ಖುಷಿನೂ ಆಗ್ತಿತ್ತು. ಅದ್ರಲ್ಲಿ ನನ್ ಮಗ ನನ್ನನ್ ಮಾತಾಡಕ್ಕೆ ಬಿಡ್ತಿರ್ಲಿಲ್ಲ. ಅಮ್ಮ ನಾನ್ ಮಾತಾಡ್ತೀನಿ ಕುಡಿಲಿ ಅಂತ. ಅವ್ನು ಒಂದೇ ಹೇಳ್ತಿದ್ದು, ಅಮ್ಮ ಹಸು ಎಷ್ಟು ಉದ್ದ ಇತ್ತು ಗೊತ್ತಾ, ಅಮ್ಮ ಹಸು ಎಷ್ಟು ಉದ್ದ ಇತ್ತು ಗೊತ್ತಾ ಅಂತ. ಸೊ 10:30 ಆದ್ರೂ ಕೂಡ ಜನ ಮಾತ್ರ ಖಾಲಿ ಆಗಿರ್ಲಿಲ್ಲ. ಜನ ತುಂಬಾನೇ ಜನ ಇತ್ತು. ರಶ್ ಅಂತೂ ತುಂಬಾನೇ ರಶ್ ಇದೆ. ಪ್ರತಿ ವರ್ಷ ಬರ್ತಿರುತ್ತೆ, ಬಟ್ ಪ್ರತಿ ವರ್ಷನೂ ಕೂಡ ಹೀಗೆ ರಶ್ ಇರುತ್ತೆ.
ನಾವ್ ಆ ಸೈಡ್ ಹೋಗ್ಲೇ ಇಲ್ಲ. ಆ ಸೈಡ್ ಗೇಮ್ಸ್ ಇತ್ತು, ಆಮೇಲೆ ಪರ್ಚೇಸ್ ಎಲ್ಲ ಮಾಡೋದಿರುತ್ತೆ, ಆಮೇಲೆ ಕಮ್ಮಿ ಇರುತ್ತೆ ರೈಟ್ ಎಲ್ಲ. ಒಂದು 100 ರೂಪೀಸ್ ಇರುತ್ತೆ ಅಷ್ಟೇನೆ. ತುಂಬಾನೇ ಕಮ್ಮಿ ಇರುತ್ತೆ. ಜನ ಅಂತೂ ಅಲ್ಲಲ್ಲೇ ಓಡಾಡ್ತಾ ಇದ್ರು. ನಾವು ಬಂದ್ಬಿಟ್ವಿ, ಬೇಡ ಸಾಕು ಹೋಗ್ಬಿಡೋಣ ಮನೆಗೆ, ಶಮಿತ್ ಒಬ್ಬನೇ ಇದ್ದಾನೆ ಅಂತ ಬಂದ್ಬಿಟ್ವಿ. ಸೊ ಗೈಸ್, ನೀವೆಲ್ಲಾರು ಅಕ್ಕಪಕ್ಕ ಊರವರು, ಎಲ್ಲಾದ್ರೂ ಊರವ್ರು ಆಗಿದ್ರು ಕೂಡ, ಸಿಟಿಲಿ ಇದ್ರು ಕೂಡ ಒಂದ್ಸಲ ಬಂದು ವಿಸಿಟ್ ಮಾಡಿ ಹೋಗಿ. ತುಂಬಾನೇ ಚೆನ್ನಾಗಿರುತ್ತೆ. ಆ ಲೈಟಿಂಗ್ಸ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಆಗ್ಲೇ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಅದು ಪುಯ್ 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 ಅಂತ ಬರುತ್ತಲ್ಲ ಕೂಗೋದು. ಬಾಯ್ಸ್ ಇರ್ತಾರಲ್ಲ ಅವ್ರಂತೂ ಅದನ್ನ ಹಿಡ್ಕೊಂಡು ಕೂಗ್ತಾ ಇರ್ತಾರೆ. ಇರಿಟೇಟ್ ಆಗುತ್ತೆ. ಅದಂತೂ ನನ್ಗಂತೂ ಇಷ್ಟನೇ ಆಗಲ್ಲ, ಇರಿಟೇಟ್ ಆಗಿರುತ್ತೆ. ಸೊ ಕಡ್ಲೆಕಾಯಿ ತಗೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ನಾವು ಬಂದ್ಬಿಟ್ವಿ. ಕಡ್ಲೆಕಾಯಿ ಕ್ಲೋಸ್ ಆಗುತ್ತೆ ಅಂತ. ಬಟ್ ಕಡ್ಲೆಕಾಯಿ ಕ್ಲೋಸ್ ಆಗಲ್ವಂತೆ. ಅವ್ರು 3 days ಡೇ ಅಂಡ್ ನೈಟ್ ಇರ್ತಾರಂತೆ. ಕಡ್ಲೆಕಾಯಿ ತಗೊಳ್ತಾ ಇದೀವಿ. ಇಲ್ಲಿ ಎಲ್ಲ ಖಾಲಿ ಆಗ್ತಾ ಇದೆ. ಇಲ್ಲೇ ಇರ್ತೀರಾ ನೀವು? ನಾಳೆ ನಾಡಿದ್ದು ಬುಧವಾರ ಹೋಯ್ತೀರಾ? ಎಲ್ಲಿಯರ್ ನೀವು? ತಿರುವಣ್ಣಾಮಲೈ, ತಮಿಳ್ನಾಡು. ಅದಾ, JP ನಗರ್ ಇರೋದು. ಓಕೆ ಓಕೆ. ನೆಕ್ಸ್ಟ್ ಅಲ್ಲ ಹಾಕ್ತಿರಲ್ಲ ಅದಲ್ಲಿ? ಅಲ್ಲಿ ಹಾಕ್ತಿರಲ್ಲ ನೆಕ್ಸ್ಟ್? ಅಲ್ಲಿರುತ್ತಾ ಇದು? ಅಲ್ಲೆಲ್ಲ ಹಾಕಲ್ವಾ? ಹಾಂ ಓಕೆ ಓಕೆ. ಯಾರು ಓಪನ್ ಮಾಡ್ಕೊಡ್ತೀರಾ? ಇಲ್ಲೇ ತಗೋಪ್ಪ, ಇವ್ನಿಗೆ ಓಪನ್ ಮಾಡಿಕೊಡೋರು ಒಬ್ರು. ಇವನಿಗೆ ಇದೆ. 1 ನಿಮಿಷ.